ಜಗ ಝಾಲಜನೆ ಅಂದ. ಒಂದು ಮಾತು ಹೇಳಿದ್ರು ದಾದವರು, ಏನಂತ? ಭಾರತ ಮಾತೆ ಅಂದಾರ. ಇದಕ್ಕ ಹೌದು ಅಂದ್ರ ತಾಯಿಗೆ ಹೋಲಿಸ್ಯಾರ, ನಿಮ್ಮ ತಂದಿಗೆ ಹೋಲಿಸಿಲ್ಲ ಅಂದ್ರ ಅವರು. ಹಾ ದಾದವರ ಮಾತೆ ಅನ್ನೋಕ್ಕಿಂತ ಮೊದಲ ಭಾರತ ಅನ್ನೋದು ಏನಂತ ನೋಡಿದ್ರು. ಅದು ಗಂಡರ ಅಕ್ಷರ. ವೃಷಭ ದೇವನ ಮಗ ಭರತ ಚಕ್ರವರ್ತಿ. ಭರತ ಚಕ್ರವರ್ತಿ ಎಲ್ಲಿ ಹಿಮಾಲಯದಿಂದ ಅರಬ್ಬಿ ಸಮುದ್ರದ ಒಳಗೆ ರಾಜ್ಯವಾದ. ಎಲ್ಲಿ? ಅರಬ್ಬಿ ಸಮುದ್ರದೊಳಗೆ ಹಿಮಾಲಯ ಹಿಡ್ಕೊಂಡು ಇವೆಲ್ಲ ಪಾಕಿಸ್ತಾನ, ತಜಿಕಿಸ್ತಾನ, ಉಜ್ಬೇಕಿಸ್ತಾನ, ಅಫ್ಘಾನಿಸ್ತಾನ ಇವೆಲ್ಲ ಒಂದು ಗುಡಿಸಿದ್ದಾಗಿದ್ದು. ಹೌದು. ಇದನ್ನೆಲ್ಲ ಒಪ್ಪನೇ ಆಳ್ಯಾನ ಯಾವ? ವೃಷಭ ರಾಜನ ಮಗ ಭರತ. ಎಲ್ಲಿ? ಅದಕ್ಕೆ ಭರತ ಖಂಡನ ಅಂದ್ರು. ಅವ ಇಟ್ಟೆಲ್ಲ ಅಪಾಟ ಒಂದು ದೇಶವನ್ನು ಒಬ್ಬನೇ ಆಳ್ಯಾನ ಅಂತ ಹೇಳಿ ಇದಕ್ಕೆ ಭರತ ಖಂಡ ಅಂದಾರ. ಆ ಭರತ ಖಂಡೆ ಹೋಗಿ ಇದಕ್ಕೆ ಭಾರತ ಹೆಸರು ಬಂದದ. ಮೊದಲ ಆ ಭಾರತ ನಾವು ನಮ್ಮ ಅಪ್ಪದನ, ಆಮೇಲೆ ಅವ ಭರತ ಮಾತೆ. ಅದಕ್ಕೆ ಮಾತೆ ಅಂದ್ರು. ನಮ್ಮೊಳಗ ಅಕ್ಕಿಗೆ ಮಗ್ಗಲಕ್ಕೆ ತಗೊಂಡ್ರಿ, ಅಕ್ಕಿಗೆ ಮಾತಾ ಅಂತ ಹೇಳಿ ಮಗ್ಗಲಕ್ಕೆ ತಗೊಂಡ್ರು. ಹೌದು, ಖರೇ ಪ್ರಥಮದಲ್ಲಿ ಕೆಲಸ ಮಾಡದಕ್ಕೆ ಅಲ್ಲ. ಅದಕ್ಕ 1000 ಪಟ್ಟು ಚೈತನ್ಯ ಸೂಕ್ಷ್ಮದಲ್ಲಿವ ನಾವು. ಹೌದು, ಚೈತನ್ಯದ ಕಿಮ್ಮತ್ತು ಯಾರಿಂದಲೂ ಕಟ್ಲಕ್ಕ ಬಂದಿಲ್ಲ. ಅದು ನೋಡ್ಲಕ್ಕ ಬರಂಗಿಲ್ಲ, ಅದ್ರ ಕಿಮ್ಮತ್ ಕಟ್ಲಕ್ಕೂ ಬರಂಗಿಲ್ಲ. ಅಂತ ವಸ್ತು ಅದು. ಹೆಂಗದ? ಹೆಂಗ? ಗುರು ಒಂದು ರತ್ನದ ಹಳ್ಳ ಕೊಟ್ಟ. ರತ್ನದ ಹಳ್ಳ ಯಾರಿಗೆ ಕೊಟ್ಟ ಅಂದ್ರೆ ಶಿಷ್ಯಾಗ ಕೊಟ್ಟ. ರತ್ನದ ಹಳ್ಳ ಇದ್ರ ಕಿಮ್ಮತ್ ಕೇಳ್ಕೊಂಡ ಬಾ ಅಂದ. ಚೈತನ್ಯ ಚೈತ್ಯ ಅನ್ನೋದು ಶಿಷ್ಯಾಗ ತಿಳಿಯಲ್ದು. ಚೈತನ್ಯ ಅಂದ್ರೆ ಯಾವ್ರಿ? ಚೈತನ್ಯ ಅಂದ್ರೆ ಯಾವ್ರಿ ಅಂತ ಗುರುವಿಗೆ ಪ್ರಶ್ನೆ ಮಾಡ್ಲತ್ತಾನ. ಶಿಷ್ಯ ಕೇಳಕತ್ತಾರ, ಇದಕ್ ಹಿಂಗ್ ಹೇಳಿದ್ರೆ ತಿಳಿಯಂಗಿಲ್ಲ. ಹೌದು. ಅಂದು ಒಂದ ರತ್ನದ ಹಳ್ಳ ಶಿಷ್ಯನ ಕೈಯಾಗ ಕೊಟ್ಟ ಗುರು. ಇದು ಎಲ್ಲಾ ಬಜಾರ್ದಾಗ ಹೋಗಿ ಇದ್ರ ಕಿಮ್ಮತ್ ಕಾಟ ಮಾಡಿ ಕೇಳ್ಕೊಂಡವ. ಹೌದು. ಅನ ಗುರು ಹೇಳುದ ಮಾತಿಗೆ ಶಿಷ್ಯ ಆ ರತ್ನದ ಹರಳ ತಗೊಂಡ್ ಹೊಂಟ. ಅವ ಜ್ವಾಳದ ಅಡತಿಗೆ ಬಂದ. ಹೌದು. ಜ್ವಾಳದ ಅಡತದೊಳಗೆ ಬಂದು ಇದ್ರ ಕಾಟ ಮಾಡಿ ಕಿಮ್ಮತ್ ಹೇಳ್ರಿ ಅಂದ ರತ್ನದ ಹಳ್ಳಿಗೆ. ಅವ್ರು ಒಯ್ದು ಕಾಟದಾಗ ಇಟ್ರು. ಅದ್ರ ಕಿಮ್ಮತ್ ಗೊತ್ತಿಲ್ಲ ಇತ್ತು. ಅಡತದವನಿಗೆ ಕಿಮ್ಮತ್ ಗೊತ್ತಿಲ್ಲ ಅದ್ರದ್ದು. ಇದು ಕೊಟ್ಟೆ ಅಂದ್ರೆ ಒಂದು 10 ಕ್ವಿಂಟಲ್ ಜ್ವಾಳ ಕೊಡ್ತೀನಿ, ಖರೆ ಕಿಮ್ಮತ್ ಹೇಳಲಕ್ಕ ಬರಲ್ದು. ನನ್ ಕಿಮ್ಮತ್ ಬೇಕಾಗ್ಯದ. ಇದು ಅಪ್ಪಾಟ ಮಿಂಚುವ ವಸ್ತು ಅದ. ಪಾಠ್ಯ ಅಂದ್ರೆ 10 ಕ್ವಿಂಟಲ್ ಜ್ವಾಳ ಕೊಡ್ತೀನಿ, ಖರೆ ಇದರ ನಿರ್ದಿಷ್ಟವಾದ ಕಿಮ್ಮತ್ ಎಟ್ಟಿ ಅದ ಅನ್ನೋದು ನನಗೆ ಹೇಳಕ್ಕ ಬರಲ್ಲ. ನನಗೆ ಜ್ವಾಳದ ಬೇಕಾಗಿಲ್ಲ, ನನಗೆ ಕಿಮ್ಮತ್ ಬೇಕಾಗ್ಯದ ನೀವು ಅಷ್ಟೇ. ಮತ್ತ ಮುಂದೆ ಹೋದ. ಅವಾಗ ಏನ್ ಮಾಡ್ದ? ಅದೇ ಹಳ್ಳ ತಗೊಂಡು ಒಂದು ಕಿರಾಣಿ ದುಕಾನಕ್ಕೆ ಬಂದ. ಕಿರಾಣಿ ದುಕಾನಕ್ಕೆ ಬಂದು ಕಿರಾಣಿ ದುಕಾನ ಮಾಲಕ ಹೇಳ್ತಾನ, ಇದ್ರ ಕಾಟ ಮಾಡಿ ಸ್ವಲ್ಪ ಕಿಮ್ಮತ್ ಹೇಳ್ರಿ ಅನ್ನೋ. ಅವಂದ ಕೈಯಾಗ ತಗೊಂಡು ಇದ್ರ ಕಿಮ್ಮತ್ ನಮಗೂ ಹೇಳಲಕ್ಕ ಬರುವುದಿಲ್ಲ. ಇದು ಕೊಟ್ಟೆ ಅಂದ್ರೆ ಒಂದು 10 ಚೀಲ ಸಕ್ರಿ ಕೊಡ್ತೀನಿ ಅನ್ನವ. ನನಗೆ ಸಕ್ರಿ ಬೇಕಾಗಿಲ್ಲ, ಕಾಟ ಮಾಡಿ ಕಿಮ್ಮತ್ ಹೇಳು. ಕಿಮ್ಮತ್ ನನಗೆ ಬರುವುದಿಲ್ಲ ಅಂದ್ರೆ ಹಳ್ಳ ತಗೊಂಡು ಹೋದ. ಎಲ್ಲಿಗೆ ಬಂದ? ರತ್ನ ಮಾರು ದುಕಾನಕ್ಕೆ ಬಂದ. ರತ್ನ ದುಕಾನಕ್ಕೆ ಮಾರದು ಬಂದ. ಅವನ ಕೈಯಾಗ ಕೊಟ್ಟ. ಅವ ಕಾಟ ಮಾಡ್ದ. ಅದ್ರ ಕಿಮ್ಮತ್ ಹೇಳಂದ. ಅವ ಅಂದ, ಇದು ಕೊಟ್ಟ ಇಂಥ ರತ್ನಗಳು ಹಿನ 20 ಕೊಡ್ತಾ ನಿನಗೆ. ಹಿನ 20 ಕೊಡ್ತಾ. ಇದರ ಕಿಮ್ಮತ್ ಹೇಳಲಕ್ಕ ನನಗೆ ಬರುವುದಿಲ್ಲ ಅಂದ. ಯಾಕ್ರಿ? ಇಡೀ ರತ್ನದೊಳಗೆ ಒಂದು ವಿಶೇಷ ಆದದು ಕಿಮ್ಮತ್ ಬರುವುದಿಲ್ಲ. ನನಗೆ ಅದ್ರ ಕಿಮ್ಮತ್ ಬೇಕಾಗ್ಯದ. ಇನ್ನೂ 10 ತಗೊಂಡು ನಾಯನ ಮಾಡ್ಲಿ ಅಂದ. ಅದು ತಗೊಂಡು ಎಲ್ಲಿಗೆ ಹೋದ? ಬಂಗಾರ ದುಕಾನಕ್ಕೆ ಬಂದ. ಬಂಗಾರ ದುಕಾನಕ್ಕೆ ಬಂದು ಹೇಳ್ತಾನ, ಇದು ತಗೋರಿ, ಇದು ಕಾಟ ಮಾಡಿ ಇದ್ರ ಕಿಮ್ಮತ್ ಹೇಳ್ರಿ. ಬಂಗಾರ ದುಕಾನ್ದವ್ ಕೈಯಾಗ ತಗೊಂಡ ಬೇಕಾದ್ರೆ 10 ತೊಲಿ ಕೊಡ್ತಾ, ಇದು ಕೊಡು, ಖರೆ ಇದ್ರ ಕಿಮ್ಮತ್ ಹೇಳಲಕ್ಕ ಬರುವುದಿಲ್ಲ. ಯಾವ ದುಕಾನ ಕಿಮ್ಮತ್ತೆ ಕಟ್ಟಲಕ್ಕ ಬರೋದು. ಹೊಳ್ಳಿ ತಗೊಂಡು ಬಂದ ಎಲ್ಲಾ ದುಕಾನ ತಿರುಗಾಡಿ ಬಂದ ಗುರುವಿನಲ್ಲಿ ಇದರ ಕಿಮ್ಮತ್ ಕಟ್ಟಲಿಕ್ಕೆ ಯಾರಿಗೆ ಬಂದಿಲ್ಲ. ಇದ್ರ ಬದ್ದಾಲ ಹಿನಾಗಿ ಕೊಡ್ತೀನಂದ್ರು, ಖರೆ ಕಿಮ್ಮತ್ ಕಟ್ಟಲಕ್ಕ ಬರಲಿಲ್ಲ. ಅವಾಗ ಗುರುನಾಥ್ ಹೇಳ್ತಾನ, ಏನ್ ಕಿಮ್ಮತ್ ಕಟ್ಟಲಕ್ಕ ಬಂದಿಲ್ಲ ನೋಡು, ಅದೇ ಚೈತನ್ಯ ಪರಮಾತ್ಮದ ಅವನು ಕಿಮ್ಮತ್ ಜಗತ್ತದೊಳಗೆ ಕಟ್ಟಲಕ್ಕೆ ಬರುವುದಿಲ್ಲ. ಇದು ಏನು ಹೇಳ್ತದೆ ಹಿಂಗ. ಚೈತನ್ಯದ ಪರಮಾತ್ಮನ ಕಿಮ್ಮತ್ ಕಟ್ಟವರು ಇಡೀ ಈ ಜಗತ್ತದೊಳಗೆ ಯಾರು ಇಲ್ಲ. ಅದಕ್ಕೆ ಅವನ ಆಶ್ರಯದೊಳಗಿದು ನಡೀತದ. ಆದಿಶಕ್ತಿ ಆದಿಶಕ್ತಿ ಅಂದಾರ ನಮ್ಗ ಇಟ್ಟಿ ಅನ್ನೋದಲ್ಲ,
ಅನಾದಿ ಸ್ವಯಂ ಸಿದ್ಧ ಪರಮಾತ್ಮ ಅಂದರು. ನೋಡಿ. ನೀವು ಬರೀ ಆದಿ ಒಳಗಿರ್ಬೇಕು. ಈ ಕಡೆ ಯಾರು ಇವರು? ಆದಿ ಅಚ್ಚಿಕ ಅನಾದಿ ಅನಾದಿ ಸ್ವಯಂ ಸಿದ್ಧ ಅವನ ಹೆಸರದು. ಅದಕ್ಕ ನಮಗೆ ಇಲ್ಲಿ ನಿಮಗೆ ತಿಳಿಯಂಗ ಹೇಳ್ಬೇಕಾದ್ರೆ ಇದು ಹೆಂಗದ? ಮಹಾರಾಜರ ಪರಮಾತ್ಮ ಅಪ್ಪಾಟ ದೊಡ್ಡವಾದ ಅಂತ ಹೇಳಿ ಒಂದು ಮೂಲಸ್ತಂಭ ಗ್ರಂಥದ ಗೊತ್ತದಲ್ರಿ? ಅದಲ್ಲ, ಇಡೀ ಮೂಲಸ್ತಂಭದೊಳಗ ಪಾರ್ವತದೇವಿ ಕೂತು ಪರಮಾತ್ಮಗ ಪ್ರಶ್ನೆ ಮಾಡ್ಯಾಳ, ನೀ ಯಾವಾಗಿನಿಂದ ಈ ಸೃಷ್ಟಿ ಹೆಂಗ ರಚನಾ ಮಾಡಿದಿ, ಈ ಯುಗ ಹೆಂಗ ತಯಾರು ಮಾಡಿದಿ, ಈ ಯುಗ ಹೆಂಗ ತಯಾರು ಮಾಡಿದಿ, 14 ಯುಗದ ವಿಸ್ತಾರ, ಹೇಳ್ಕೋತ ಬಂದಾನವ. ಸೂರ್ಯ ಚಂದ್ರ ವಾರ ನಕ್ಷತ್ರ ಪ್ರತಿಯೊಂದು ಹ್ಯಾಂಗ ತಯಾರು ಮಾಡಿದೆ ಅಂತ ಹೇಳಿ ಪರಮಾತ್ಮಗೆ ಪ್ರಶ್ನೆ ಮಾಡಿ ಕೇಳ್ಯಾಳ. ಪರಮಾತ್ಮ ಉತ್ತರ ಹೇಳ್ಯಾನ. ಅದರದೇ ಮೂಲಸ್ತಂಭ ಗ್ರಂಥ ಆಗ್ಯದ. ಮತ್ತೆ ಈಕಿ ಅಷ್ಟು ಹೆಚ್ಚಿನ ಅಕ್ಕಿಗಳು ಪರಮಾತ್ಮಕ್ಕಿಂತ ದೊಡ್ಡ ಅಕ್ಕಿಗಳು ಅಂದ್ರ ಪರಮಾತ್ಮಗ ಪ್ರಶ್ನೆ ಕೇಳು ಅವಶ್ಯಕತೆ ಏನದ ಇದ್ದಿತ್ತಿಲ್ಲ. ಹಂಗ ಇದು ನಾವು ಮಾಡುದು ಹೆಂಗ ನಡೆದದ? ಹಂಗ ಒಬ್ಬ ರೈಲ್ವೆದ ಡೆಬ್ಬ್ಯಾಗ ಓಡ್ತಿದತ್ರಿ. ಆ ರೈಲ್ವೆ ಅದಕ್ಕಿಂತ ಮುಂದೆ ಹೋಗ್ತೀನಂತ ರೈಲ್ವೆ ಡೆಬ್ಬ್ಯಾಗ ಓಡ್ತಿದತ್. ನಿಮಗ್ ಕೇಳ್ತೇವೆ, ರೈಲ್ವೆ ಡೆಬ್ಬ್ಯಾಗ ಓಡವ್ ಆ ರೈಲ್ವೆಕ್ಕಿಂತ ಮುಂದೆ ಹೋಗ್ತಾನ್ರಿ? ಹಂಗ ನಡೆದದ ನಮ್ದು. ಇದು ಬ್ರಹ್ಮಾಂಡ ಅನ್ನೋದು ಇದು ಪರಮಾತ್ಮನ ಡೆಬ್ಬ್ಯಾದಿದು. ನೀವ್ ಏನತ್ತೀರಿ ಇದ್ರಾಗ ನಾವು ದೊಡ್ಡವ್ರತೆ ಈ ಡೆಬ್ಬ್ಯಾಗ ನಿಂತಲ್ಲತ್ತೀರಿ ನೀವು. ನೋಡ್ರಿ ಇದಕ್ಕೆ ಏನಂದ್ರಿ ಬ್ರಹ್ಮಾಂಡ. ಯಾಕಂದ್ರು ಬ್ರಹ್ಮನ ಅಂಡದಿಂದ ಉತ್ಪತ್ತಿ ಆಗ್ಯದ ಅಂತ ಹೇಳಿ ಇದಕ್ಕೆ ಬ್ರಹ್ಮಾಂಡ ತಿಳ್ತಾರ. ಈ ಶಕ್ತಿಗೆ ಯಾಕೆ ಸುಡುವದ್ರಿ ಇದ್ರಾಗ? ಇಲ್ಲ. ಹೆಂಗ ಇಲ್ಲ ಅಂತ ಕೇಳಿದ್ರ ಈಕಿ ಮಾಯಾ ಅದಾಳ. ಹೌದಲ್ರಿ? ಮಾಯಾ ಶಕ್ತಿನ ಕಟ್ಟೆ ಬರ್ಲಿ ಮಾಯಾದಕ್ಕೆ ನಮ್ಮ ದಾದಾವಿ ಪಶ್ಚಾನ ಇಟ್ಟಿದೆವು. ಕಾಣುವುದೆಲ್ಲ ಶಕ್ತಿ ಅಂದಾರ ಇದು ಬಿಡಿಸ್ರಿ. ಕಾಳದಾರ ಜಾಗಿಗೆ ಮಾಯಾ ಅದಾಳ. ಅವ್ರು ಯಾರು ತಿಳಿಯವ್ರಿಗೆ ಪ್ರಶ್ನೆ ಇಟ್ಟದ. ಅವ್ರು ಮುಂದಿನ ಸಂದಿಗೆ ಬಿಡಿಸೋದ ಹೇಳ್ತಾರ ಅವ್ರು. ಈಗ ಮಾತು ಎಲ್ಲಿ ತರಬೇದ? ಎಲ್ಲಿಗೆ? ಶ್ರೀರಾಮಚಂದ್ರನ ಅರ್ಥಾಗಿ ಸಿದ್ಧ ಇಲ್ಲಿ ಅಯೋಧ್ಯದೊಳಗೆ ಕುಟೀರದಾಗ ಕಳಿತಿದ್ರು. ಮತ್ತ ಪರಮಾತ್ಮ ರಾಜ್ಯ ಐಶ್ವರ್ಯ ಎಲ್ಲ ಬಿಚ್ಚಿಟ್ಟ ಬಂದಾಕಿ ಚಿಗರಿಗೆ ಮನಸ್ಸೋಗ ಅಂದ್ರೇನು? ಎಲ್ಲಿ ಕಾಮ ಅದ ಅಲ್ಲಿ ರಾಮ ಇಲ್ಲ, ಪರಮಾತ್ಮ ಇಲ್ಲ. ನಿಮ್ಮ ತಲೆಯಾಗಿರ್ಲಿದು. ಕಾಮ ಅಂದ್ರೆ ಏನು? ಆಶಾ. ಕಾಮ ಅನ್ನೋದೇ ಆಶಾ. ನೀವ್ ಎದಕ್ ಹಚ್ಕೋತೀರಿ ಹಚ್ಕೋರಿ. ಕಾಮ ಅನ್ನೋದು ಆಶಾ. ಎಲ್ಲಿ ಕಾಮದ ಅಲ್ಲಿ ರಾಮ ಇಲ್ಲ. ಎಲ್ಲಿ ಕಾಮ ತಯಾರಾಗದ ಅಲ್ಲಿ ರಾಮ ಇಲ್ಲ. ಎಲ್ಲಿ ರಾಮದಾನ ಅಲ್ಲಿ ಕಾಮ ಇಲ್ಲ. ಅಯೋಧ್ಯದೊಳಗೆ ಕಾಮ ತಯಾರಾಯ್ತು. ಯಾರಲ್ಲಿ? ದಶರಥನ ಹೆಂಡ್ರ 3 ಮಂದಿ. ಯಾರು? ಕೈಕಾ, ಕೌಸಲ್ಯ, ಸುಮಿತ್ರ. 3 ಮಂದಿ ಹೆಂಡರಲ್ಲಿ ಕೈಕಾನಲ್ಲಿ ಕಾಮ ತಯಾರಾಯ್ತು. ಹೇಳಿ ನನ್ನ ಮಗನಿಗೆ ಪಟ್ಟಕ್ಕೇರಿಸಬೇಕು, ರಾಮಗ ಅಡವಿಗೆ ಕಟ್ಟಬೇಕಂತ ಹೇಳಿ ಕಾಮ ತಯಾರಾಯ್ತು ಕೈಕಾನಲ್ಲಿ. ಇಲ್ಲಿ ಕಾಮ ಒಬ್ಬರಿಗೆ ಮಾಡ್ಬೇಕನ್ನೋದು ತಯಾರಾಗ್ಯದಂದ್ರೆ ಅಯೋಧ್ಯೆ ಬಿಟ್ಟ ರಾಮ ಹೊರಗೆ ಹೋಗ್ಯಾನ. ನೋಡ್ರಿ, ಕಾಮ ಉತ್ಪತ್ತಿ ಆದ ಜಾಗಕ್ಕೆ ಶಾಸ್ತ್ರದ ಹಿಂದೆ ತಿಳ್ಕೊರಿ, ಪುರಾಣದ ಹಿಂದೆ ತಿಳಿಯಂಗಿಲ್ಲ. ಎಲ್ಲಿ ಕಾಮದ ಅಲ್ಲಿ ರಾಮನಿಲ್ಲ. ಕಾಮ ಅಲ್ಲಿ ತಯಾರಾಯ್ತು. ರಾಮಗ ಬಿಟ್ಟು ಭರತಗೆ ಪಟ್ಟ ಮಾಡ್ಬೇಕಂತೇಳಿ ಕೈಕಾನಲ್ಲಿ ಬತ್ತು ಪರಮಾತ್ಮ ಹೊರಗೆ ಬಂದ. ಪರಮಾತ್ಮ ಹೊಂಟ ಅರಣ್ಯಕ್ಕೆ ಹೊಂಟ. ಸೀತಾ ಹೇಳ್ತಾಳ, ನಾನು ನಿನ್ನ ಕೂಡ ಅರಣ್ಯಕ್ಕೆ ಬರುತ್ತ. ಅವಾಗ ಪರಮಾತ್ಮ ಅಂದ, ನೀ ದೊಡ್ಡ ರಾಜನ ಮಗಳು, ನಿನ್ನ ಮೈ ಒಳಗ ಕಂಡಾಪಟ್ಟಿ ನಿನ್ನ ಕೊಳ್ಳೊಳಗ ಡಾಗಡಾಗಿನಗಳು, ನೀ ಜನಕ ರಾಜನ ಮಗಳು, ನನಗ ವನವಾಸ ಅದ, ನೀ ಯಾಕೆ ಬರ್ತಿ ಅಂದ. ಯಾಕೆ ಬರ್ತಿ? ಇಟ್ಟೆಲ್ಲ ತಗೊಂಡ ಅಡವಿ ಅರಣ್ಯದಲ್ಲಿ ನಾ ಗಡ್ಡಿ ಗೆಣಸ ತಿಂದು ಕಲ್ಲು ಮ್ಯಾಗ ಕೂತು ನಾ 14 ವರ್ಷ ಯಾಕೆ ಬರ್ತಿ ಅಂದ ಬಳಿಕ ಅವಾಗ ಸೀತಾ ಹೇಳ್ತಾಳ, ಗಂಡಗ ಎಟ್ಟು ದುಃಖ ಬರ್ತದ ಅದರಾಗ ನಿಮಾನಂದ ಪಾಲದ ಅಂದಳಕ್ಕೆ. ಗಂಡಗ ದುಃಖ ಎಟ್ಟು ಬರ್ತದ ಹೆಣ್ತಿಗಿರ್ತದ. ಹೆಣ್ತಿಗೆ ಎಟ್ಟು ದುಃಖ ಬರ್ತದ ಅರ್ಧ ಪಾಲ ಗಂಡಂದದ. ಮತ್ತ ನಾ ನಿನಗಾಗಿ ನಾ ಬಂದಕ್ಕೆ, ನಿನಗೆ ಬಂದದ 14 ವರ್ಷ ವನವಾಸ, ನಾನು ಬರಕ್ಕೆ. ಮೈ ಮ್ಯಾಲೆಲ್ಲ ಇಟ್ಟು ವಸ್ತ್ರಗಳದ, ಹೆಂಗ ಬರ್ತಿ ಅಂದ ಬಳಕ ಎಲ್ಲ ಕಳೆದಿಟ್ಟಾಳಕ್ಕಿ. ಎಲ್ಲಾ ಮೈ ಮ್ಯಾಗಿನ ಎಲ್ಲ ವಸ್ತ್ರಗಳನ್ನು, ಬಂಗಾರ ಎಲ್ಲ ಮೈ ಮ್ಯಾಗಿನ ಆಭರಣಗಳೆಲ್ಲ ತೆಗೆದಿಟ್ಟು, ಒಂದು ನಾರ ಬಟ್ಟಿಯನ್ನು ಉಟ್ಟು, ಒಂದು ಅರಿಶಿಣ
ಬೇರೆ ದಾರಿನೊಳಗೆ ಕಟ್ಕೊಂಡು ಕೊಳ್ಳಾಗ ಪರಮಾತ್ಮನ ಹೆಸರಲ್ಲಿ ಕಟ್ಕೊಂಡು ಎಲ್ಲಾ ಕಳೆದಿಟ್ಟು ಬೆನ್ನ ಹತ್ತಾಳ. ಕೊಲ್ಲ ತನ್ನ ಮೈ ಒಳಗ ಏನೂ ಇಟ್ಟಿಲ್ಲಕ್ಕೆ ಒಂದ ನಾರ ಬಟ್ಟಿಯನ್ನುಟ್ಟು ಅರಿಶಿಣ ಬೇರು ಒಂದೇ ಗುಳದಾಳ ಅಂತೇಳಿ ಕಟ್ಟಿ ಪರಮಾತ್ಮನ ಬೆನ್ನ ಹತ್ತದಕ್ಕೆ ಎಲ್ಲಿ ಅಂದ್ರ ಜಂಗಲದೊಳಗ ಪರ್ಣಕುಟಿಗೆ ಬಂದ್ರು. ಪರ್ಣಕುಟಿ ಒಳಗ ಒಂದು ಹುಲ್ಲು ಗುಡಿಸಲದಾಗಿದ್ರು ಇಬ್ರು. ಯಾರು? ಪರಮಾತ್ಮ ರಾಮಚಂದ್ರ ಮತ್ತು ಸೀತಾ. ಲಕ್ಷ್ಮಣ ಮಾಯಾದ ಚಿಗರಿಯಾಗಿ ಬಂದ ಮರಿಚ್ಯ. ಮಾಯಾದ ಚಿಗರಿ ಅಂದ್ರ ಅವ ಋಷಿ ಇದ್ದ. ಇವ್ರಿಗೆ ಎಲ್ಲಾ ಮನಸ್ಸು ಕೆಡಿಸಬೇಕಂತೇಳಿ ಚಿಗರಿ ರೂಪ ತೊಟ್ಟ ಬಂದಿದವ. ಬಂಗಾರ ವರ್ಣದ ಚಿಗರಿ ಆಗಿ ಬಂದವ. ಬಂಗಾರ ಹೊಳದಂಗ ಹೊಳಿತಿತ್ತು ಚಿಗರಿ. ಅವ್ರು ಗುಡಿಸಲು ಮುಂದೆ ಟಣ 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 ಹಾರ್ಕೋತ ಹೊಂಟು. ಹೋಗೋ ಎಳ್ಯಾಗ ಆ ಚಿಗರಿಗೆ ನೋಡದಲಿಕ್ಕೆ ಸೀತಾದೇವಿ ಚಿಗರಿಗೆ ನೋಡಿ ಏನ್ ಹೇಳ್ತಾಳ? ಆ ಚಿಗರಿ ಕುಬುಸ ನನಗ್ ಹೊಲಸ್ರಿ ಅಂದಳಕ್ಕೆ. ನೋಡ್ರಿ ಇವ್ರು ಮಾಯಾ ಹಿಡ್ದಾರ, ಇವ್ರು ತಾಯಿ ಪಾಲ್ ಹಿಡ್ದಾರ ದಾದವ್ರು. ಎಲ್ಲಾ ಕಳೆದಿಟ್ಟು ಬಂದಾಳ. ಗಂಡನೇ ಬೇಕಂತ ಹೇಳಿ ಬೆನ್ನ ಹತ್ತಿ ಬಂದಕ್ಕಿ, ಎಲ್ಲಾ ಕಳೆದಿಟ್ಟು ಬಂದಕ್ಕಿ, ಅರಿಶಿಣ ಬೇರು ಕಟ್ಕೊಂಡು ಬಂದಕ್ಕಿ ಹುಲ್ಲು ಗುಡಿಸಲದಾಗ ಕೂತು ಇಲ್ಲಿ ನನಗ ಆ ಚಿಗರಿದ ಕುಬಸ ನನಗ ಬೇಕು, ಆ ಚಿಗರಿ ಹೊಡೆದು ಕುಬಸ್ ಹೊಲಸತ್ತೇಳಿ ಗಂಡಗೆ ಹೇಳ್ತಾಳ. ಇಲ್ಲಿ ತಯಾರೈತಿಲ್ರಿ ಕಾಮ. ಪರಮಾತ್ಮ ಮಗ್ಗಲಿದ್ದು ಖಬರಿಲಿಕ್ಕಿಗೆ ಆ ಚಿಗರಿ ಮ್ಯಾಗ ಮನಸ್ಸು ಮಾಡ್ತಾಳ. ನೋಡ್ರಿ ಹಂಗದ ಶಾಸ್ತ್ರ. ಚಿಗರಿ ಇಡೀ ಚಿಗರಿನಿ ಅದು ಒಂದು ಚಿಗರಿ ಹಾಕಿದ್ರ ಸಂಬಂಧ ಎಷ್ಟು ಕದ್ರ ಕಿಡಿ ಅದು ಚಿಗರಿ ಒಂದೇ ಚಿಗರಿ. ಅವಾಗ ಪರಮಾತ್ಮ ಹೇಳ್ದ, ಏನಂತ? ಅದು ಮಾಯಾದ ಚಿಗರಿ ಅದ ದೇವಿ, ಅದಕ್ಕೆ ನೆದರ್ ಹಾಕಬೇಡ, ಅದಕ್ಕೆ ನಂಬಬೇಡ. ಹಟ್ಟಿ ತೊಟ್ಟಳು ಅದು ನನಗೆ ಬೇಕೇ ಬೇಕಂತ ಹೇಳಿ ಬೆನ್ನ ಅದಕ್ಕೆ ಹತ್ತದಳು. ಅವಾಗ ಏನು ಮಾಡ್ದ? ಈ ಗುಡಿಸಲದೊಳಗ ಬೇಕನ್ನೋದು ಕಾಮ ತಯಾರದೊಳಗ ರಾಮ ಹೊರಗೆ ಹೋದ. ಹಂಗದ ನೋಡ್ರಿ, ಅಯೋಧ್ಯದೊಳಗೆ ಕಾಮ ತಯಾರಾಯ್ತು, ಹೊರಗೆ ಬಂದ. ಗುಡಿಸಲದೊಳಗೆ ಕಾಮ ತಯಾರಾಯ್ತು, ರಾಮ ಹೊರಗೆ ಹೋದ. ಈಕಿಯಲ್ಲಿ ಹೋದಳು. ರಾಮ ಹೋದ ಕೂಡಲೇ ಈಕಿನೂ ಒಬ್ಬನು ಕೂಡ ರಾವಣ ಕೂಡ ಬೆನ್ನತ್ತಿ ಈಕಿ ಹೋದ. ಹಾಗಲಿಲ್ಲ ನೀವೇನು ಕೆಲಸ ಧಾರದ ಮಾಡಂಗಾಯ್ತು. ಅನಂತ ಈಶೆ ಹೇಳುವುದು ಈಗ ಅದೇ ಈಶೆ. ಯಾವ ರೀತಿಯಿಂದ ಭರಣ ಕುಟ್ಟಿ ಒಳಗಕ್ಕಿ ಬಂದಳು ಕೇಳಿ.